ಅವನು ನೋಡತ್ಲೆ. ಅದಕ್ಕೆ ಆಯ್ತು ಅಣ್ಣ ಅಂತ ಹೇಳಿದ್ಮ್ಯಾಗಾರ ನಾನು ಹಿಂಗೆ ಹೇಳಿದ್ನಿ ನೀ ಪ್ರೀತಿ ಮಾಡ್ತೇನೆ ಅಂದ್ಯಾ ಅವಂಗ. ಅವ ವಾಪಸ್ ನಾನು ರಮ್ಯಾನ್ ಪ್ರೀತಿ ಮಾಡ್ತೇನೆ, ನಾನು ಅವ್ನ ಆಕಿ ಲವರ್ ಅಂದ್ಮ್ಯಾಗಾರ ನಿನ್ಗೆ ಸ್ವಲ್ಪ ಏನು ಅನಿಸ್ಲೇ ಇಲ್ಲನ? ಆದ್ರೂ ಪರವಾಗಿಲ್ಲ, ನಾನು ನಿಮ್ಮನ್ನು ಭಾಳ ಪ್ರೀತಿ ಮಾಡ್ತೀನಿ, ಆಕಿನ ಯಾಕೆ ಇಷ್ಟಪಡ್ತೀರಿ, ನಾ ಆಕಿಗಿಂತ ಚಂದದೀನಿ ಅಂತೆಲ್ಲ ಯಾಕೆ ಮಾತಾಡ್ಬೇಕಿತ್ತೆ? ಏ ಕಬರ್ಗೇಡಿಯ, ಅವನ ಫೋನ್ ಮಾಡಿದ್ ನನಗೆ, ನಾನಲ್ಲ. ನಿನ್ನ ನಂಬರ್ ಅವ್ನಿಗೆ ಹೆಂಗೆ ಸಿಕ್ತು? ನಿನ್ನ ಫೋನ್ಲೇನ ತಗೊಂಡ ನಾವ ನಂಬರ್ನ? ಹಾ ಕರೆಕ್ಟ್, ಮನೆ ಭೇಟಿಯಾಗಿದ್ದಲ್ಲ ಅವಾಗ ನೀನು ಕೇಳಿ ಇಸ್ಕೊಂಡಿ ನಂಬರ್, ಇಸ್ಕೊಂಡು ಫೋನ್ ಹಚ್ಚಿ ಈಗ ಅವನ ಮ್ಯಾಗ ಹಾಕ್ತೀಯನ? ಅಯ್ಯೋ ದೇವ್ರೆ, ಏನಾಗಿತ್ತೆ ನಿನಗೆ ರಮ್ಯಾ? ನನಗೆ ಏನಾಗಿಲ್ಲ. ಏನ ನಿನಗೆ ನಮ್ದು ಹಾಳು ಮಾಡ್ಬೇಕಂತೇಳಿ ನಿಂತಿ. ನೀ ಏನು ಹೇಳಿದ್ರೆ ನಾನು ನಂಬುದನ್ನೇ ಇಲ್ಲ, ನನಗೆ ಅವನ ಹೆಚ್ಚು. ಅಯ್ಯೋ ದೇವ್ರೆ, ಇದೇನು ಹುಡುಗಿ ಐತಿದು? ಏನೋ ಹೇಳಿ ತೆಲಿಗೆ ಮಾಲಿಶ್ ಮಾಡ್ಯಾನವ. ಅದ ಈಗ ಅಂದ್ಲಲ್ಲ ಅವ ಹೇಳ್ದಂಗೆ ಅನ್ನಕತ್ತೀನಿ ಅಂತೇಳಿ. ಅಂದ್ರೆ ನನಗಿಂತ ಮುಂಚೆ ಇವ ಹಿಂಗೆ ಅಂತಾಳಕಿ ಹಿಂಗೆ ಹಂಗಂಗ ಅಂತ ಏನಾರ ಹೇಳಿರ್ಬೇಕು. ಇದೊಂದು ಹುಂಬುಶೇನಿ, ಅವ ಹೇಳಿದ್ದನ್ನ ಕೇಳ್ಕೊಂಡು ಕುಂತತಿ, ಕೈಗೆ ಚಿಪ್ ಕೊಡ್ತಾನಲ್ಲ ಅವಾಗ ಗೊತ್ತಾಕತಿಗೆ. ಓ ಮೇಡಮ್ ಅವ್ರು ಇಲ್ಲೇ ನಿಂತಾರ, ತಡಿ ಮಾತಾಡ್ಸಣ. ಬನ್ನ ಏನ್ಲೇ ರಾಕ್ಯಾ? ಅಲ್ಲ ಒಂದು ಸ್ವಲ್ಪ ಮರ್ಯಾದೆ ಬೇಡ? ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ. ಏನು ಇಲ್ಲಿ ಯಾಕೆ ಬಂದಿ? ನಾನೇನು ಇಲ್ಲಿ ಬಂದನಿ, ನನ್ನ ಪಾಡಿನ ಹೊಳಿದಂಡಿ ಹಿಡ್ಕೊಂಡು ಹೊಂಟಿದ್ನಿ, ನೀ ಕಂಡೆಲ್ಲ ಅದಕ್ಕೆ ಮಾತಾಡ್ಸೋಣ ಅಂತ ಬಂದೆ. ಈ ಮಾತಾಡ್ಸೋದೆಲ್ಲ ನನ್ನಂತೇಳಿ ಇಟ್ಕೋಬೇಡ. ಏನು ನಿಂದು ಎಷ್ಟು ಕೆಲಸ ಅಷ್ಟು ಮಾತ್ರ ಮಾಡ. ನಾ ಏನು ಮಾಡೀನಿ ನನ್ನ ಮ್ಯಾಗ ಎದಕ್ಕೆ ಸಿಟ್ಟಾಕಿರಿ ನೀವು? ಹಾಂ ತಾಂಡಂಗೆ ನಾನು ಪಾಡಿ ನಾವು ಹೊಂಟವ ಏನೋ ಒಂದ ಹುಡುಗಿ ನಿಂತ ತಡಿ ಒಟ್ಟು ಮಾತಾಡ್ಸೋಣಂತ ಬಂದ್ರೆ ಆರ್ಡರ್ಕಂತ ಮೇಲೆ ಬರ್ತಿರಲ್ಲ. ಮ್ಯಾಲೆ ಅರ್ಧ ನಮ್ಮ ಅಪ್ಪನ ಕುಡಿ ಶಾ ಮಾಡವನ ನೀನು. ನನಗೆಲ್ಲ ಗೊತ್ತೈತಿ, ಅವ್ನು ಕುಡಿಯಾಕ ರೊಕ್ಕೆಲಿಂದ ಬರ್ತೈತಿ, ಕುಡಿಯಾಕ ಯಾರು ಕೊಡ್ತಾರ ಅಂತೇಳಿ. ನೀವ ಕೊಡೋದು ಅರ್ಧ ನಮ್ಮ ಅಪ್ಪ ಹಾಳಾಗ್ಬೇಕು ನಿಮ್ಮಿಂದ. ಒಗ್ಗೋ ಮರ ತಗ ನಾ ಏನು ದುಡಿಯಾಕೆ ಹೋಗಿದ್ದೇನೆ ನೋಡ್ರಿ ನಿಮ್ಮ ಅಪ್ಪಗೆ ರೊಕ್ಕ ಕೊಡಾಕ. ಹಾಂ ಸುಮ್ಮನೆ ನನ್ನ ಸಿಟ್ಟು ನೆತ್ತಿ ಏರಿಸ್ಬೇಡ. ದುಡಿಯಾಕೆ ಹೋಗ್ತೀರ ಬಿಡ್ತೀರ ನನಗೇನು ಗೊತ್ತಿಲ್ಲ ಅಂತ ಮಾಡಿಯೇನು? ಸುಮ್ಮನಿರ ಅಷ್ಟೇ. ಬರಲಿ ನಿಮ್ಮ ಹೂ ಬರಲಿ, ನಂಗೆ ಸಿಗಲಿ, ಅದನ್ನೇ ಕಾಯ್ತಾ ಅದನಿ. ಖಾಲಿ ಪೀಲಿ ನಮ್ಮ ಅಪ್ಪ ಕುಡಿಯಾಕ ಕೊಡಿಸ್ತಾನೆ ನೋಡ್ಬೇ ನಿನ್ನ ಮಗ ಅಂತ ಹೇಳ್ತಾನೆ ಬೇಸಿಗೆ. ದೊಡ್ಡ ದಿಮಾಕ್ ಮಾಡ್ಕೊಂತ ಗಾಡಿ ತೊಗೊಂಡು ಖಾಲಿ ಪೀಲಿ ಅದಕ್ಕೆ ಪೆಟ್ರೋಲ್ ಹಾಕ್ಸೋ ಕಿಮ್ಮತ್ತಿಲ್ಲ, ನಮ್ಮ ಅಪ್ಪ ಕುಡಿಸಿ ನಾಟಕ ಮಾಡ್ತಾನೆ ಇಲ್ಲದ್ದು. ಮಕ್ಕ ನೋಡ್ಕೊ ಮಕ್ಕ, ಮತ್ತು ನನ್ನ ಮ್ಯಾಗ ಇದು ಮಾಡಕ್ಕೆ ಬರ್ತಾನೆ ಇಲ್ಲ. ಇವನ್ ಮಕ್ಕ ನೋಡಿದ್ರೆ ನನಗೆ ಸೇರಂಗಿಲ್ಲ. ಖಾಲಿ ಪೀಲಿ 20 ಸಲ ಮಾತಾಡ್ತಾನೆ. ನನಗಾರ ಇಷ್ಟ ಇಲ್ಲ ಏನಿಲ್ಲ. ನನ್ನ ಮ್ಯಾಗಿನ ಆಸೆಕ ಕೊಡಿಸ್ತಿ ಹೇಳಿ ನಮ್ಮ ಅಪ್ಪ ಕುಡಿಯಾಕ ನನಗೇನು ಗೊತ್ತಿಲ್ಲ ಅಂತ ಮಾಡಿ ಏನ? ಅಯ್ಯೋ ದೇವ್ರೆ, ಯಾಕೆ ಕೆಟ್ಟ ಬೈತಾರೋ ಮರ ಇವ್ರು? ನಾನು ನೋಡಕ್ಕೆ ಭಾಳ ಸೂಕ್ಷ್ಮ ಅಂತ ತಿಳ್ಕೊಂಡಿದ್ದೆ, ಈ ಕೆಟ್ಟ ಬೈಯದು ತೀರ ಪಾ. ಇದು ಬದ್ ಮರ್ಯಾದೆ ಎಲ್ಲ ತೆಗೆದ್ರು ಮನಿ ಮುಟ್ಟ ಬೈಕೊಂತ ಕಿರೇ ಹೆಂಗ? ಸಾಕು ಸುಮ್ಮನಾಗ್ರಿ. ಅಲ್ವಾ ತಂಗಿ, ಸುಮ್ಮನೆ ಯಾಕೆ ಕೇಳ್ತಿ? ಮದುವೆ ಮಾಡಿಬಿಡಲ್ಲ ನನ್ನ ಮಗನ ಕೂಟ. ಈಗ ನೋಡು ಶಾಂತ, ನಾ ಹೇಳೋದು ಒಟ್ಟು ತಲೆಯಾಗ ಹಾಕು ನೀನು. ಈಗ ಎಲ್ಲ ಆಸ್ತಿ ತೊಗೊಂಡು ಬಡ ನಿನ್ನ ಮಗನ ಕೈ ಕೊಟ್ಬಿಟ್ಟೆ ಅಂದ್ರೆ ಆಮ್ಯಾಗ ಈಗ ಏನ ಸೊಸಿ ಹಂಗೆ ಹಿಂಗೆ ಅದಾಳ, ಓಕೆ. ಈಗ ಇನ್ನಷ್ಟು ದಿನ ಭಾಳ ಅಂದ್ರೆ ನಿಂಗೆ ತಗ್ಗಿ ನಡ್ದಾಳ ಅನ್ಕೋ. ಅವರು ಎಷ್ಟು ಚಾಲಾಕದಾಳ ನಿನಗೇನು ಗೊತ್ತಿಲ್ಲ ಅನ್ನಂಗಿಲ್ಲ, ಏನಿಲ್ಲ, ಕೆಟ್ಟ ಚಾಲಾಕದಾಳಕಿ, ಹೌದಾ? ಆಮ್ಯಾಗ ನೋಡಿ ಎಲ್ಲ ಆಸ್ತಿ ಮಗನ ಕೈಯಾಗ ಹೋಗಿ ಆಮ್ಯಾಗ ಅಲ್ಲೇ ಸಿಕ್ಕೊಂತಂದ್ರೆ ಏನು ಮಾಡ್ತಿ ವಿಚಾರ ಮಾಡು. ಮಗಳಿಗೇನು ಕೊಡ್ತಿ ನೀನು? ಈಗ ನನ್ನ ಕಡೆ ಅಂತೂ ಇಸ್ಕೊಂಡು ಕೊಟ್ಬಿಟ್ಟಿರ್ತಿ, ಹೌದಾ? ಮಗಳಿಗೇನು ಕೊಡ್ತಿ? ಆಮೇಲೆ ಎಷ್ಟಾದರೂ ನನಗೆ ಸ್ವಲ್ಪ ಸಾಲ ಆಗೈತಿ ತಲೆ ಮ್ಯಾಗ. ನಾ ಯಾರು ನಿಮ್ಮ ಅಣ್ಣ ಅಲ್ಲನ? ಹೇಳಿ ನೀನು ನೋಡುನು. ಅಲ್ಲ, ನಾ ಯಾರು ನಿಮ್ಮ ಅಣ್ಣ ಅಲ್ಲನ? ಈಗ ನನಗೆ ಕಷ್ಟ ಬಂದ್ರೆ ಮತ್ತೆ ನಾ ಯಾರು ನನ್ನ ಕೈ ಹಿಡಿಬೇಕು? ನೀನೇ ಹೇಳಿ ವಿಚಾರ ಮಾಡು. ನಿಮ್ಮ ಅತ್ತಿಗೆ ಮಗ ಸಿಟ್ಟು ಬರ್ತೈತಿ ಬರೋದಿಲ್ಲ ಶಾಂತ? ಅಲ್ರಿ, ನೀವು ನೋಡಿದ್ರೆ ನಿಮ್ಮ ತಂಗಿ ಮಗಳು ತಗೊಳಕ್ ಬಡದಾಡ್ತೀರಿ, ಅವ್ರು ನೋಡಿದ್ರೆ ಇಷ್ಟು ಕಷ್ಟ ಅಂದ್ರು ತೀರಾ ಕೈ ಹಿಡಿಲಿಲ್ಲ, ಸಾಲ್ಗಾರ್ ಬಂದು ಮೈ ಮೇಲೆ ನಿಂತಾರಂತೀರಿ, ಮನಿ ಕಟ್ಸೈತಿ. ನಾಳೆ ಮನಿ ಯಾರಿಗೆ ಸೇರ್ತತಿ? ಮಗಳು ಕೊಟ್ಟು ಮದ್ವಿ ಮಾಡಿದ್ರೆ ಮಗಳು ಹಳೆಯಾಗ ಸೇರ್ತತಿ, ಹೌದಿಲ್ಲ? ನಮ್ಗೆ ರೊಕ್ಕ ಕೊಡಕ್ಕೆ ಮುಂದೆ ಮಾಡಿದ್ರು ಹಂಗ ಹಿಂಗ ಅಂತೇಳಿ ಆಕಿ ಸಿಟ್ಟು ಬರ್ತೈತಿ ಬರೋದಿಲ್ಲ? ಹೇಳಿ ನಾ ನೋಡೋನು. ಅದಕ್ಕೆ ನಾನು ನಿನ್ನ ಒಳ್ಳೇದಕ್ಕೆ ಹೇಳಾಕತ್ತೀನಿ. ಅದಕ್ಕೆ ನನಗೂ ನಿನ್ನ ಮಗಳನ್ನ ತಗೋಬೇಕಂತ ಆಸೆ. ಈಗ ನೀ ಇರೋದು ಕಟ್ಕೊಂಡೆ ಅಂದ್ರೆ ಬಡ ಮಗಳು ನೋಡಿದ್ರೆ ಸಣ್ಣಕ್ಕೆದಾಳ. ಬಡ ಹುಡುಗಿನ ಏನ ನನ್ನ ಮಗ ಕೊಟ್ಟು ಮದುವೆ ಮಾಡ್ಬಿಡು. ನನ್ನ ಮಗನ ಹೆಸರ್ಲೆ ಆ ಹುಡುಗಿ ಹೆಸರ್ಲೆ ಬೇಕಾದ್ರೆ ಮಾಡೋನು. ಇಲ್ಲ ಈಗ ಇರುವಂಗ ಇರ್ಲಿ, ನನಗಿದ್ರೆ ಯಾರಿಗಿರ್ತತಿ? ನಾ ಏನೋ ಕೊಡುದಿಲ್ಲ. ನನ್ನ ಮಗ್ಗ ಅಲ್ಲ ಕೊಡುದು. ಈಗ ನೋಡುವ, ನನಗಂತೂ ಭಾಳ ಕಷ್ಟ ಐತಿ, ನನಗೆ ಭಾಳ ತೊಂದ್ರೆನೂ ಆಗೈತಿ. ಈಗ ನೀ ಈ ಟೈಮ್ನಾಗ ಹೊಲ ಕಸ್ಕೊಂತೀನಿ ಹಂಗ ಹಿಂಗ ಅಂದ್ರೆ ಮತ್ತೆ ಇದ್ರ ಮ್ಯಾಗ ನಿನಗೆ ಬಿಟ್ಟಿದ್ದೆ. ಮತ್ತು ನಾನು ಅಂತೇನೆ ಬಿಡ್ತೇನೆ ಗೊತ್ತಿಲ್ಲ. ನಾನು ಏನ್ ತಂದ್ರು ಅಂತಾಳ ನೋಡಪ್ಪ. ಈಗ ಇನ್ನ ಮ್ಯಾಗ ತವ್ರ ಮನಿ ಅನ್ನಂಗಿಲ್ಲ. ನಾ ಹಿಂಗ ಅಂತ ಜಗಳ ಮಾಡ್ತಾಳ. ಏನು ಮುಂದೊಂದು ದಿನ ನಿನ್ನ ಮಗಳನ್ನ ತಗೊಂಡು ನನ್ನ ಮಗ ಮದುವೆ ಮಾಡ್ಕೋಬೇಕಂದ್ರು ಅವತ್ತಾದ್ರೂ ಜಗಳ ತೆಗಿತಾಳ. ನೋಡಿ ವಿಚಾರ ಮಾಡ. ಅಲ್ಲ ಆತ್ ಖರೆ ಹಂಗಂತೇಳಿ ಸಣ್ಣ ಹುಡುಗಿ ಹೆಂಗ್ ಮದುವೆ ಮಾಡೋದು ಅಂತ ಅವ್ರಿಗೆ ಸಿಟ್ಟು. ಇನ್ನೊಂದು ನನ್ನ ಮಗ ಹಂಗ್ ಮಾಡೋದಿಲ್ಲ, ತಂಗಿ ಮ್ಯಾಗ ಭಾಳ ಜೀವನದನವ. ಅಯ್ಯೋ ಹುಡುಗಿ, ಅಲ್ಲ ನಿನ್ನ ಮಗ ಜೀವನದಾನ, ಅವ್ನ ಹೆಂಡತಿ ಜೀವ ಇರ್ಬೇಕಲ್ಲ. ಇದನ್ನ ಹೇಳಾಕತ್ತೀನಿ ನಾನು. ಅವ ಏನ್ ಅನ್ನಕತ್ತಾನ, ಬೆಂಕಿನ ಲೋನ್ ತಗಸ್ಬೇಕಂದ್ರೆ ನನ್ನ ಹೆಸರಿಗೆ ಮಾಡಿಸ್ರಿ, ನಾ ಲೋನ್ ತಗೋತೀನಿ ಅನ್ನಕತ್ತಾನ.
ಎಲ್ಲ ಹೊಲ ಅವ್ನ ಹೆಸರಿಗೆ ಮಾಡಿ ಕುಂತ ಬಿಡ್ತಿ. ಏನ್ ಬೇಡ ಸುಮ್ಮನೆ ನೀ ಬಡ ಬಡ ಮದ್ವಿ ಮಾಡಿ ಮುಗಿಸೋಣಂತ. ನನ್ನ ಮಗ್ಗ ನಿನ್ ಮಗಳಿಗೆ ಏನ 1.5 ಎಕರೆ ಆಕೆ ಹೆಸರ್ಲೆ ಇಡ್ತೇನೆ ನಾನು ಅಂತ ಕುಲ ಹೇಳಿ ಮದ್ವಿದು. ಯಾಕಂದ್ರೆ ಮುಂದೊಂದು ಅರ್ಧ ಎಕರೆ ಮಾರಿ ಹೊಲಿ ಮದ್ವಿ ಗಿದ್ವಿ ಮಾಡಕ್ ಬರ್ತೈತಿ. ನಿನ್ ಗ್ರ್ಯಾಂಡಿಗೆ 1 ಎಕರೆ ಅಕ್ಕಿಗೆ ಇರ್ತೈತಿ, 1 ಎಕರೆ ನಿನ್ ಮಗ್ಗ ಬರ್ತೈತಿ. ಹೌದಿಲ್ಲ? ಅಕ್ಕಲು ಮಸ್ತ್ ಐತಿ, ಒಲ್ಲೆ ಅನ್ನಕ್ ಹೋಗ್ಬೇಡ ಶಾಂತ, ಬ್ಯಾಡ ಅನ್ಬಿಡ್ಲಿ. ನನ್ಗರ ಯಾರದಾರ ನೀನ ಹೋಗ್ಬೇಕು, ಎಲ್ಲ ನೀರಾಕ್ ಹೋಗ್ಬೇಕು ತಂಗಿ. ಈಗ ನೀನು ಈ ಟೈಮ್ನಾಗ ಹಿಂಗೆ ಮಾಡಿದ್ರೆ ನಿಮ್ಮ ಅತ್ಕೆ ಸಿಟ್ಟಾಳ. ಆಮೇಲೆ ನೋಡಕ್ಕೆ ನನಗೆ ಹೇಳ್ತಾಳ, ನಿಮ್ಮ ತಂಗಿ ಇನ್ ಮ್ಯಾಗಿಲ್ಲ ನನ್ನ ಜೀವನಕ್ಕೆ ಅಂತಾಳ. ಆತ ಹಂಗೆ ಮಾಡೋಣ. ಏನು ಮದ್ವೆ ಮಾಡೋಣ ಅಂದ್ರೆ ಮಾಡೋಣ, ನನಗೇನು ಬೇಜಾರಿಲ್ಲ, ಮಾಡೋಣ. ಯಾಕಂದ್ರೆ ನಾನು ನಿನಗೆ ಮದುವೆಯಾಗ ಮಾತು ಕೊಟ್ಟಿದ್ದೆ ಪಾಪ, ಮತ್ತು ನಾ ಮಾಡ್ಲಾರ್ದು ನಂದು ತಪ್ಪು. ಮಾಡೋಣ, ಮದುವೆ ಮಾಡೋಣ. ಅತ್ತಿಯರ ಚಾ ಕೊಡ್ಲೇನ್ರಿ? ಈಗೇನು ಬೇಡ, ಚಾ ಇಲ್ಲ ಏನು ಬೇಡ. ಇದು ಅಂದಂಗೆ ನಿಮ್ಮ ಮಾವಲಿಗಾರ ಕಾಣವಲ್ರಲ್ಲ? ಅವರು ಗೊತ್ತಿಲ್ಲರಿ ಅತ್ತಿಯರ, ಇತ್ತ ಹೋದ್ರು, ಏನು ಗುಡಿ ಕಡೆ ಹೋದ್ರು ಹೊಲದ ಕಡೆ ಹೋದ್ರು ಗೊತ್ತಿಲ್ಲರಿ ಅತ್ತಿಯರ. ಹೌದನಾ? ಆಯ್ತು ಅಂದಂಗೆ ಅತ್ತಿಯರ, ನಾನು ನಮ್ಮ ಫೋನ್ ಹಚ್ಚಳ ಮಾತಾಡಿ ಬರ್ತೇನೆ ರೀ. ನೋಡು ಫೋನ್ ಬಂತಂತೇಳಿ ಫೋನ್ ತೊಗೊಂಡು ಹಿತ್ಲು ಬಾಗಿಲು ಕಡೆ ಹೋದ್ಲು. ಅಲ್ಲಿ ಏನಿಲ್ಲ, ಕದ್ದಲ್ಲ ಕಳುವಲ್ಲ ಅಂದ್ರೆ ಎಲ್ಲೇ ಮಾತಾಡ್ಬೋದಿತ್ತಲ್ಲ. ಹಿತ್ಲು ಬಾಗಿಲು ಕಡೆ ಯಾಕೆ ಹೋದ್ಲು? ಹಂಗ ಅವರು ಭಾಳ ಹಾಕನಕದಾಳ, ಏನಾರ ಚಾಡ ಚುಸ್ತಿರ್ತಾಳ, ಮಗಳ ಕಿವ್ಯಾಗ ತುಂಬ್ತಿರ್ತಾಳ. ಅವಾಗ ನೋಡಿ ಏನ್ ಮಾಡ್ತಿ? ಹೌದಣ್ಣ, ನಾನು ಮಗ್ಗಾತು ಮಗಳಿಗಾತು ಸಮ ಪಾಲ್ ಕೊಡ್ಬೇಕು. ಈ ಮನೀಗ ನಾಳೆ ನಿನ್ ಗಂಡಂದು ನೀನು ನಿನ್ ಮಗ್ಗ ಕೊಡ್ತಿ. ಈಗ ನಿಂದು 1 ಎಕರೆ ಹೊಲನೂ ಕೊಡಕತ್ತಿ, ಹೌದಾ? ಅದಕ್ಕೆ ಮಗಳಿಗೆ 1.5 ಎಕರೆ ಹೊಲ ಉಳಿಲಿ, ಚಲೋ ರೇಟಿನ ಕಿಮ್ಮತ್ತಿನ ಅದಾವು. 1 ಎಕರೆ ಹೊಲ ಏನ ಈಗ ಕೊಡ್ತೇನಿ ಅನ್ನ ಹೇಳಿ, ನೀನ ಮದ್ವಿ ಮಾಡಿ ನೀನ. ಆಯ್ತು ಅಣ್ಣ. ಹಂಗಾರ ನಾ ಬರ್ಲಿ ಇವ ನಿನ್ ಗಂಡೆಲುಗೆ ನನ್ನ ಹೇಳಿ ನೀನು. ಆದ್ರ ಮಾತ್ರ ಶಾಂತ, ಮತ್ತೆ ಮನಸ್ಸು ಬದ್ಲಿ ಮಾಡ್ಕೋಬೇಡ. ಮದ್ವಿ ಮಾಡುದಂದ್ರೆ ಮಾಡುದಂತ ನಿಂದ್ರನಿ. ಒಳಮರ್ಮ ಇವನ್ನೆಲ್ಲ ಬಿಟ್ಕೊಡಕ್ ಹೋಗ್ಬೇಡ. ನಿನ್ ಮಗ ಏನಂತಾನ, ನಾ ಏನ್ ಮಾಡುದಿಲ್ ಬಿ, ನಾ ಹಂಗಲ್ ಬಿ ಹಿಂಗಲ್ ಬಿ ಅಂತಾನ, ಮತ್ ನೀ ಕರಿಗ್ ಬಿಡ್ತಿ. ಅದೆಲ್ಲ ಏನಿಲ್ಲ, ಮದ್ವಿ ಮಾಡ್ಕೊಳ್ಳೋದಂದ್ರೆ ಮಾಡ್ಕೊಳ್ಳೋದು ಅಂದ ಏನ. ಆತಣ್ಣ, ನಾನು ತವ್ರ ಮನೆ ನನ್ನ ಮಗಳ ಕೊಡಾಕ ನಾ ಯಾಕೆ ಮುಂದೆ ಮಾಡಲಿ, ಕೊಡ್ತೇನೆ ಅಣ್ಣ. ಆಯ್ತು, ಹೆಂಗಿದ್ರು ನೀನು ಓದಿಸ್ತೇನೆ ಅಂತಿ, ಆಮೇಲೆ ಈಗೇನು ಬಾಳೆ ಇಲ್ಲ ಏನಿಲ್ಲ, ಮದುವೆ ಮಾಡಿ ಕೈ ಬಿಡೋದು ಅಷ್ಟ. ಹೌದಿಲ್ಲ? ಮತ್ತು ವಯಸ್ಸಿಗೆ ಬಂದಿದ್ದು ಮತ್ತೊಮ್ಮೆ ಮದುವೆ. ಆಯ್ತು ಅಣ್ಣ, ಹಂಗಾಲಿ ಬರ್ತೇನೆ. ಹಂಗಾರೆ ಊರಾಗ ಕೆಲಸಬಾರ್ದು, ಕರೆನೂ ನನಗೂ ಒಂಚೂರು ತೊಂದ್ರೆನ ಆಗಿದ್ದ, ಹೌದದ, ಅದಕ್ಕೆ ಬರ್ತೇನೆ ತೋರ್ವಾ. ಹ್ಞೂ ಅಣ್ಣ. ಇರಿ ಏ ಹೆಗ್ಗಣದಂತಕ್ಕೆ ಇರಿ, ಬಾಗಲ್ಲಾಗರಿ ಮೌರಿ, ನೀನು ಬಾಯಾಗನ ಎಲ್ಲದಿ? ಹಾಂ ಬಂದೆ ರೀ ಅತ್ತಿಯರ, ಒಂಚೂರು ಫೋನ್ನೇ ಮಾತಾಡತ್ತೀನಿ ನೋಡು. ಅತ್ತಿ ಕರೆದ್ರೆ ಬರ್ಬೇಕು ಅನ್ನೋದು ಇಲ್ಲಿಕ್ಕಿಗೆ ಬಂದು ತಡ್ರಿ, ಫೋನ್ನೇ ಮಾತಾಡತ್ತೀನಿ ಅಂತಾಳ. ನಾ ಒಂಚೂರು ಪಾರಕ್ಕರ ಮನೆ ಕಡೆ ಹೋಗ್ಬರ್ತೀನಿ. ಏನು ಮಾಡಿದ್ದೆ ಅಡುಗಿನ? ಯವ ಏನು ಮಾಡೋದು ಬಿಡಿ, ಅದ ರೊಟ್ಟಿ ಅದ ಪಲ್ಯ ಹಾಡಿದ್ದಾಡ ಕಿಸ್ಬಾದಾಸ ನಂಗೆ ಹೊತ್ತು ಬೆಳಗ್ಗಿಂದ ಚಂತನ ಕೆಲಸ ಮಾಡೋದು, ಅದ ರೊಟ್ಟಿ ಪಲ್ಯ ತಿನ್ನೋದು. ನನ್ನ ಜೀವಕ್ಕೆ ಇನ್ನೇನೈತಿ ಅಂದಂಗೆ ನಿನ್ನೇನು ನಿನ್ನ ಗಂಡ ಕುಡಿದು ಬಂದು ಆಪರಿ ಬಾಯಿ ಮಾಡತ್ತಿದ್ನಲ್ಲ, ಆ ಕುಡುಕ್ ನನ್ನ ಹಟ್ಯಾಗ ಮಾಡಕ್ಕೆ ಕೆಲಸ ಏನೈತಿ? ಅದಲ್ಲ ಇರುದೀಗ ಬರೀ ಕುಡಿದು ಬಾಯಿ ಮಾಡೋದು, ಕುಡಿದು ಬಾಯಿ ಮಾಡೋದು. ಅದು ಯಾರ ನಮ್ನಿ ಕುಡಿಸ್ತಾರ ಏನೋ ಗೊತ್ತಿಲ್ಲ ಒಟ್ಟ. ಏವ ಈ ಮಾರ್ ಮಣ್ಣಲ್ಲಿ ಕುಡುಕರು ಕುಡ್ಸಾಕೇನೇವ ನಾ ಮುಂದೆ ತಾ ಮುಂದಂತ ಹೋಗಿ ಕುಡಿಸ್ತಾವ ಬಾಯಾಗ ನರ ಜಿಟ್ಟೆತ್ತಾಗ. ಅದ 1 ಕಿಲೋ ಅಕ್ಕಿ ಕೊಡಿಸ್ರಿ ಅಂದ್ರೆ ಕೊಡಿಸೋದಿಲ್ಲ ಆ ಹಟ್ಯಾಗಳು. ಸಾಕಾಗೈತೆ ಯವ್ವ ನನ್ನ ಜನ್ಮ. ಯಾವಂತ ಗೊತ್ತಾಗ್ಲಿ ತೆಲಿನ ಒಡೆದು ಜೈಲಿಗೆ ಹೋಗ್ಕನತ್ತಾಗ. ಕುಡ್ಸೋರೇನ ಊರು ಬಾಡ್ಯಾಗಳು ಕುಡಿಸ್ತಾರಲ್ಲಿ. ಮನೆಗೆ ಬಂದು ಹಚ್ಚಲೆ ಅದು ಹುಚ್ಚು ನಾಯಿಗೈತೆ ಒದರಾಕತ್ತಿ ಬಿಡ್ತೈತಿ. ಬಾಗಲ್ಲ ನಿಂತು ನಿನ್ನೆ ದೋತ್ರ ಕಳ್ಕೊಂಡು ನಿಂತು ಬಿಟ್ಟೈತಿ ಬಾಗಲಾಗ. ಎಷ್ಟು ಅಸಹ್ಯ ಗೊತ್ತನು. ಇದ್ರ ಬದ್ರ ನೋಡ್ತಾರ, ಸರಿಕದರಿದ್ರಿಗೆ ಉರ್ಲು ಹಾಕ್ಕೊಂಡಂಗೆ ಆಕೈತಿ ಒಂದು ಅಳತಿ. ಇರ್ಜಿ ಬಾರ ಶಾಂತಕ್ಕ ಬಾ, 100 ವರ್ಷ ಆಯಸ್ ನೋಡು. ಈಗ ಕೇಳ್ಬೇಕಂತಿದ್ದೆ, ಶಾಂತಕ್ಕನ ಮನೆ ಕಡೆ ಹೋಗ್ಯಲ್ಲ, ನಾವು ಹೋಗೋಣ ಬಾ ಅಂತೇಳಿ ಬಂದೇ ಬಿಟ್ಟು ಬಾ. ಇಲ್ಲವಾ ಏನೋ ಬಾಯಿ ಮಾಡಾಕತ್ತಿದ್ರಲ್ಲ, ಯಾಕೆ? ಏನಿಲ್ಲವ ಯವ್ವ, ಇದ್ರ ಗಂಡ ಪಾಪ ಪಾರಕ್ಕನ ಗಂಡ ನೀನು ಕುಡಿದು ಬಂದು ಹೊಯ್ ಏನಾಕತ್ತಿತ್ತವ ಯವ್ವ ಆತದ. ಏನಂಗ ಒಂದೇ ಸಮಯ ಸಾಕಾಗತ್ತು ನೋಡಕ್ಕೆ. ನನಗೆ ಕೆಟ್ಟ ಅನ್ನಿಸ್ತಾ, ಅದಕ್ಕೆ ಯಾಕೆ ಪಾರಕ್ಕ ಏನಾತಂತ ಕೇಳಾತಿದ್ನಿ. ಯಾಕಲೇ ಪಾರಕ್ಕ ಏನಾತು? ಏನಿಲ್ಲ ಬಾರ ಶಾಂತಕ್ಕ ಬಾ ಕುಂದ್ರ ಬಾ. ಮಾಮೂಲಿ ಅದ ಕುಡಿದು ಬಂದು ಹೊಯ್ಕೊಳಕತ್ತಿತ್ತು, ಮಾತಾಡಿದ್ರೆ ಹೊಯ್ಕೊಂತಾನ. ಆ ಅಡುಗೆ ಮಾಡೀನಿ, ಅದ್ರಾಗೇನೋ ಉಪ್ಪಿಲ್ಲ ಅಂತ, ಖಾರ ಇಲ್ಲಂತ, ಚುರತ್ತಂಗೆ ಮಸಾಲೆ ಹಾಕಿಲ್ಲ ನೀನು. ಅದಕ್ಕೆ ನೀನು ಗಸಗಸಿ ಏಲಕ್ಕಿ ಲವಂಗದ ರುಬ್ಬಿ ಹಾಕ್ಬೇಕಿತ್ತು ಸಾರಿಗೆ, ಅದಾಗಬೇಕಿತ್ತು ಇದಾಗಬೇಕಿತ್ತು ಅಂತ ಕೋಳಿ ಸಾರಿಗೆ. ಅಲ್ಲ ಕೋಳಿನ ತುಟ್ಟೈತಿ ತರಾಕ ತಂದು ಮಾಡಾಕ. ಏನ ನಿನ್ನೆ ಇರ್ರಿ ಐತ್ಯಾರ ಅಂತೇಳಿ ಮಾಡಿದ್ನಿವ. ಅದಕ್ಕೊಂಚೂರು ಉಪ್ಪು ಖಾರ ಹೆಚ್ಚು ಕಮ್ಮಿ ಆಗಿತ್ತಂತ, ಅದಕ್ಕೇನೋ ಗಸಗಸಿ ಏಲಕ್ಕಿ ಲವಂಗ ರುಬ್ಬಿ ಹಾಕಿದ್ದಿಲ್ಲ ಅಂತ ನಾನು ಹೊಯ್ಕೊಳಕತ್ತಿ ಬಿಟ್ಟಾನ. ಬೇಕಲ್ಲ ಶಾಂತಕ್ಕಾಯ್ತೆಲ್ಲ ತಂದು ಹಾಕಕ್ಕ. ಗಸಗಸಿ ಅಂತ ತುಸ ತುಟ್ಟೈತೆ. ಹೌದೌದು ಬಿಡ, ಏನು ಮಾಡೋದು ಬಿಡ ಇವ, ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ಬೇಕು. ಸುಮ್ಮನೆ ಹಂಗೆ ಬಾಯಿ ಮಾಡ್ತಾವ ಅಂದ್ರೆ ನೀನು ಬಾಯಿ ಮಾಡಕ್ಕೆ ಹೋಗ್ಬೇಡ್ಲಿಪ್ಪ. ಆ ಟೈಮ್ನಾಗ ಒಳಗೆ ಹೋಗ್ಬಿಡು, ಏನಾರ ಯಾಕೆ ಬಾಯಿ ಮಾಡ್ಕೊಂಡು ಹಾಳಾಗಿ ಹೋಗ್ವಲ್ಲೋಕತ್ತಾಗ. ಅಯ್ಯೋ ಶಾಂತಕ್ಕ ಒಳಗೆ ಹೋದ್ರೆ ಬಿಡ್ತಾನಂತ ಮಾಡಿ ಏನು?
ಅಯ್ಯ ತಾಯಿ ಒಳಗೆ ಹೋದ್ರ ಹೊಯ್ಯನ್ ಚಿರಾಕ್ ನಿಂತು ಬಿಡ್ತಾನ. ಒಳಗೆ ಹೋದ್ಲು ಅದು ಇದು ಬಿಟ್ಟು ಒಳಗೆ ಹೋದ್ಲು ಅದು ಇತ್ತಿ ಅಂತಾನೆ. ಇವ್ವ ಗೊತ್ತು ನಮ್ಮ ಬಾಯಾಗನ ತಗ ನನಗೆ ಸಾಕಾಗಿ ಹೋಗ್ತೈತಿ. ಒಳಗೆ ಬಂದು ಶಟಿ ಏನಿಲ್ಲ ನಿನ್ನ ಮಾರಿ ಮಣ್ಣಾಗಲಿ ಅಂತ ಓದಿರ್ತಿರ್ತಾನೆ. ನಾ ತಲೆ ಕೆಡ್ತಂದ್ರೆ ಒಳಗೆ ಹೋದ್ ನೋಡು ನನ್ನ ಮಾತಂದ್ರೆ ಕಿಮ್ಮತ್ತಿಲ್ಲ, ನನಗಂದ್ರೆ ಕಿಮ್ಮತ್ತಿಲ್ಲ ಅಂತ ಓದಿರ್ತಾನೆ. ಅದಕ್ಕೆ ಇಲ್ಲೇ ನೀನು ಶಟದಿರ್ತೀನಿ. ಪಾಪ ಹುಡುಗಿ ಕಿರಿಕಿರಿ ಮನಸ್ಸಿಗೆ. ಹೌದು ಅಯ್ಯವ್ವ, ದೇವ್ರು ಅದು ಯಾವಾಗ ತರ್ತಾನ ಕುಡುಕರಿಗೆ ಒಳಗಾಲ ಅಂತ ನಾನು. ಕುಂದ್ರೆ ಶಾಂತಕ ಚಾ ಮಾಡ್ಕೊಂಬರ್ತೀನಿ ಬಾ. ಈ ಮಧ್ಯಾಹ್ನ ಹೊತ್ತಿನಾಗ ಎಲ್ಲಿ ಚಾ ಏನಾಗೋದಿಲ್ಲ, ಸುಮ್ಮನೆ ಕುಂದ್ರ. ಏನು ಊಟ ಮಾಡೇ ಬಂದಣ್ಣ. ನಮ್ಮಣ್ಣ ಬಂದಿದ್ನ, ಅವ ಊಟ ಮಾಡಿದ್ನು. ಊಟ ಗೀಟ ಮಾಡಿ ಒಂಚೂರು ಮಾತಾಡಿ ನಾವು ಹೋಗ್ತೇನೆ ಹಂಗಾರ ಅಂತ ಹೋಗಿಂದ ಹಂಗಾರೆ ಬರ್ತೇನೆ ತಡಿ ನಾನು ಒಂಚೂರು ಪರಕರ ಮನೆ ಕಡೆ ಹೋಗ್ತಾನೆ ಅಂತ ಬನ್ನಿ ಕಡೆ ಸೀದಾ ಇಬ್ರು ಇಲ್ಲೇ ಇರ್ತೀರಿ ಅಂತ ಅನ್ಕೊಂಡ ಬಂದೇನ ಆತಾಳ. ನಿಮ್ಮಣ್ಣ ಬಂದಿದ್ನ, ಏನು ಸಮಾಚಾರ? ಅದೊಂದು ದೊಡ್ಡ ಕತಿ ಹೇಳ್ತಂತ ಹೇಳ್ರಿ, ಕುಂದ್ರಿ. ಬಂದಿದ್ನ ಕರೆ ಏನು ಮಾಡ್ಬೇಕನ್ನೋದ ಗೊತ್ತಾಗೋಲ್ತು ಬಿಡ. ಯಾವ ಪರಕಾಗಿರ್ಜಕ್ಕ ನನಗೆ. ಓಹೋ ಇಷ್ಟೆಲ್ಲ ಆತನ ಶಾಂತಕ? ಹ್ಞೂ ವಯವ್ವ, ಹೊಲ ಎಲ್ಲ ನನ್ನ ಹೆಸ್ರಿಗೆ ಮಾಡಿದೆ. ನಾನು ಲೋನ್ ತೆಗಿಸ್ಬೇಕು. ಅದು ಯಾರ ಹೆಸ್ರಿಗೆ ಇರ್ಬೇಕು ಅವರ ಲೋನ್, ಅವ್ರ ಹೆಸ್ರಿಗೆ ಅದು ಲೋನ್ ಸಿಗೋದು. ಹಂಗೆ ಹಿಂಗೆ ಉತ್ತಾರ ಇಡ್ಬೇಕು. ಏನೇನೋ ಹೇಳ್ತಾನಮ್ಮ. ನಮ್ಗರಲ್ಲಿ ಯಾಕೆ ಕರೀದಿಲ್ಲ ಬಿಡೋದಿಲ್ಲ ತಗ. ಈಗ ಒಟ್ಟು ಅವನ ಹೆಸ್ರಿಗೆ ಮಾಡ್ಬೇಕಂತ ಅವ ಅಂದ ಬಿಡು. ನನ್ನ ಮಗ ನಮ್ಮ ಮಾಡ್ತಾನೆ ಅನ್ಕೊಂಡು ಸುಮ್ಮನೆ ಮಾಡ್ತಾನೆ ಇದ್ದೆ. ಇದು ನಮ್ಮ ಅಣ್ಣ ತಲೆಯಾಗ ಹೋಗೋತ್ನೇ ಒಂದು ಹುಳ ಬಿಟ್ಟು ಹೋಗ್ಬಿಟ್ಟಾನ. ಅದೇನು ಸರಿ ತಪ್ಪು ಅನ್ನೋದೇ ಗೊತ್ತಾಗೋಲ್ತು. ಈಗ ಮಗಳಿಗೆ ಏನು ಕೊಡ್ತೀವಿ? ಈಗ ಮಗಳಿಗೆ ಹೆಚ್ಚಲ್ಲ ನಮ್ಮ ಮಗಳು ಎಷ್ಟಾದರೂ. ಆಮೇಲೆ ನನ್ನ ಮಗ್ಗ ತೊಗೋಬೇಕು ಅನ್ನೋದು ಅದೇ ಐತಿ ನನ್ನ ತಲೆಯಾಗ. ಮತ್ತು ನನ್ನ ಮಗ ಈ ಟೈಮಿಗೆ ನನಗೆ ಹೆಲ್ಪ್ ಮಾಡ್ಲಿಕ್ಕಂದ್ರೆ ನನ್ನ ಮಗ ಏನಂತ ಮದುವೆ ಮಾಡ್ತೀವಿ, ನಾನು ಏನು ಜಗಳ ಮಾಡೋದಿಲ್ಲ ಅಂತಾನವ. ಹೌದು ಶಾಂತಕ್ಕ, ಮಗ ಬರಬರಿ ಇದ್ರು ಸಸಿ ಬರಬರಿ ಇರ್ಬೇಕಲ್ಲ. ಸಸಿ ಅವು ಬರಬರಿ ಇರ್ಬೇಕಲ್ಲ. ಎಷ್ಟು ಹಾಕಿದ್ಲಕ್ಕಿ ಏನಾರ ಇಲ್ಲ ಬರತ್ತಲ್ಲೇ ಆಗಿ ತುಂಬಿ ಬಡ ನಾಳೆ ಏನಕ್ಕೇನಾರ ಕೊಡೋದಿಲ್ಲ ಅಂತ ನಿಂತಂದ್ರೆ ಏನು ಮಾಡ್ತಿ? ಮದುವೆ ಅಟ್ಟು ಮಾಡ್ತೇನೆ ಅಂತಂದ್ರೆ ಏನು ಮಾಡ್ತಿ? ಶಾಂತಕ್ಕ, ನಾ ಅನ್ನೋದಾದ್ರೆ ಮನಿ 1 ಎಕರೆ ಹೊಲ ನಿನ್ನ ಮಗ ಕೊಡು. ಈ 1.5 ಎಕರೆ ಹೊಲನ ನಾ ಕೊಡ್ಸೋದಿಲ್ಲ ಅಂತ ಹೇಳಿ ಬಡ ಮದುವೆ ಮಾಡಿ ಕೈ ಬಿಡು. ಏನು ನಿಮ್ಮ ಅಣ್ಣಲ್ಲ, ನಿಮ್ಮ ಅಣ್ಣನ ಮಗ ಅಲ್ಲನು? ತಾಳೆ ಕಟ್ಟಿಸಿ ಕೈ ಬಿಡು. ತಾಳೆ ಕಟ್ಟಿಸು ಬಡ ಮುಂದೆ ವಯಸ್ಸಿಗೆ ಬಂದು ಬಾಳೆ ಕಳಿಸಿದ್ರಾತು. ಮತ್ತೊಂದು ದೊಡ್ಡದು ಮದುವೆ ಮಾಡಿ ಹಂಗಂತೀಯ ಪರಕ್ಕ? ಹ್ಞೂ ಅನ್ನ ಹಂಗೆ ಮಾಡಿ ನೀನು. ಈಗ ಅವ್ರ ಹೆಸರಿಗೆ ಹೆಂಗೆ ಬಿಡ್ಬೇಕು ಅನ್ನೋದು ಈಗ ನಿಮಗೂ ಒಂಥರ. ಈಗ ಮದುವೆನೇ ಮಾಡಿಬಿಟ್ಟಲ್ಲ, ಮಗಳಿಗೆ ಕೊಟ್ಟೇನು ಬಿಡು ಅನ್ನೋ ಒಂದು ಖುಷಿ ಇರ್ತೈತಿಲ್ಲ, ಹೌದಿಲ್ಲ? ಆ ಹುಡುಗಿ ಹೆಸರೇ ಜಾಯಿಂಟ್ ಇಟ್ಬಿಡ್ರಿ. ಶಾಂತಕ್ಕ ಹಂಗೆ ಮಾಡಿ ಶಾಂತಕ್ಕ. ಅಯ್ಯೋ ಎಷ್ಟು ಮಂದಿ ಮಾಡ್ತಾರೆ ಇವ್ವ. ನಮ್ಮ ಕಳ್ಳು ಬೆಳಗ ಒಂದು ಹುಡುಗಿದು ಬಡ ಸಾಣದಿರ್ತಾನ ಮದುವೆ ಮಾಡಿದ್ರು. ಮದುವೆ ಮಾಡಿ ವಯಸ್ಸಿಗೆ ಬಂದು ಕಳಿಸಿದ್ರು ಬಾಳೆ ಮಾಡಕ್ಕೆ. ಗಂಡ ಆಯ್ತು ಬೇಕಾದಂಗೆ ಅದಾರ, ಚಂದ ಅದಾರ. ಅದು ಮೊದ್ಲಿರ್ತ ಮಾಡಿಬಿಟ್ರೆ ಅವನು ಆ ಕಡೆನೂ ತಿರುಗುದಿಲ್ಲ, ಈಕಿನೂ ಆ ಕಡೆನೂ ತಿರುಗುದಿಲ್ಲ, ಗೊತ್ತೇನು? ಹಂಗಾರ ಆಗ್ತವ್ರವ. ಬಡ ನನ್ನ ಗಂಡ ಹೇಳಿ ಒಂದು ಚಲೋ ದಿನ ನೋಡಿ ಗುಡಿಯಾಗ ಅಕ್ಕಿ ಕಾಳು ಹಾಕಿಸ್ಬಿಡ್ತೇನೆ. ಆಯ್ತು ಶಾಂತಕ್ಕ ಹಂಗೆ ಮಾಡಿ ಬರಲಿ. ಹಂಗಾರೆ ನಾನು ಅಯ್ಯವ್ವ ಕುಂದ್ರು ಬಂದಕ್ಕೆ ಓಡಾಡ್ತಾಳೆ. ಮನ್ಯಾಗ ಏನಿಟ್ಟಿ ತಗ. ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ ಅಲ್ರಿ.